ಹಾಯ್ ಎವ್ರಿವನ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಟ್ಸ್ ಮೇಕಿಂಗ್ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು. ಓಕೆ, ಒಂದು 10ರಿಂದ 11 ಪೇಜ್ನ ಒಂದು ಚಾಪ್ಟರ್ ಇದ್ದರೆ ಆ ಚಾಪ್ಟರಿನ ಒಂದು ಶಾರ್ಟ್ ನೋಟ್ಸ್ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು. ಓಕೆ, ಶಾರ್ಟ್ ನೋಟ್ಸ್ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೇನೆ. ಏನಂದರೆ ಟಿಗೆ ಸ್ಪೆಷಲ್, ಅಂದರೆ ಪ್ರಿಲಿಮ್ಸ್ ಎಕ್ಸಾಮ್ಗಳಿಗೆ ಸ್ಪೆಷಲ್ ಆಗಿರುವಂಥದ್ದು ನೋಟ್ಸ್ ಮೇಕಿಂಗ್. ನೋಡಿ, ಈ ಪೇಜನ್ನು ನೋಡಿ. ಸೊ ಹಿಂದ್ಗಡೆ ಯಾವುದೇ ಒಂದು ನೋಟ್ಸನ್ನು ನಾನು ಮಾಡಿಲ್ಲ. ಓಕೆ, ಯಾವುದೇ ರೀತಿಯಾದಂಥ ಏನೂ ಬರ್ತಿಲ್ಲ ಹಿಂದ್ಗಡೆಗೆ. ಓಕೆ, ಪೇಜ್ನ ಹಿಂದ್ಗಡೆಗೆ ಬರೀ ಒಂದೇ ಪೇಜಲ್ಲಿ ನೋಟ್ಸ್ ಮೇಕಿಂಗ್ ಯಾವ ರೀತಿಯಾಗಿ ಮಾಡ್ಕೊಂಡಿದ್ದೇನೆ ಅಂತ ನೋಡಿ. ಓಕೆನಾ? ಸೊ ಈ ರೀತಿಯಾಗಿ ನೋಟ್ಸನ್ನು ನೀವು ಮಾಡಿದರೆ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗಳಿಗೆ ತುಂಬಾ ಉಪಯುಕ್ತವಾದಂತಹ ಒಂದು ಮಟೀರಿಯಲ್ಸ್ ಆಗುತ್ತೆ. ಓಕೆ, ಸೊ ಈ ರೀತಿಯಾಗಿ ಒಂದೊಂದು ಚಾಪ್ಟರನ್ನು ಒಂದು ಪೇಜ್ನಂತೆ ನೀವು ನೋಟ್ಸನ್ನು ಮಾಡಿಟ್ಕೊಂಡ್ರೆ ತುಂಬಾ ಉಪಯುಕ್ತವಾಗುವಂಥದ್ದು. ಓಕೆ, ಸೊ ಎಂಡಿಗೆ ನಿಮ್ಮ ಎಕ್ಸಾಮ್ ಇದ್ದಾಗ ಸೊ ಏನಂದರೆ ಮಕ್ಕಳಿಗೆ ಓದಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಈ ರೀತಿ ನೋಟ್ಸ್ ಮೇಕಿಂಗ್ ಮಾಡ್ಕೊಳ್ಳೋದ್ರಿಂದ ಓದಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಓಕೆ, ಸೊ ಇದಕ್ಕಿಂತ ಹಿಂದೆನೂ ಕೂಡ ನಾನು ನೋಟ್ಸನ್ನು ಮಾಡಿದ್ದೆ ಉಂಟು. ಸೊ ಇದು ತುಂಬ ವರ್ಷ ಹಳೆಯದು ನೋಟ್ಸು. ನಾನು ಹಿಂದಿಯಲ್ಲಿ ಪ್ರಿಪ್ರೇಷನ್ ಮಾಡ್ತಿದ್ದಾಗ, ಓಕೆ, UPSC ಹಿಂದಿಯಲ್ಲಿ ನಾನು ಪ್ರಿಪ್ರೇಷನ್ ಮಾಡ್ತಿದ್ದಾಗ ನೋಡಿ, GS ಪೇಪರ್ 1 ಯೂನಿಟ್ 7 ನಾನು ಪ್ರಿಪ್ರೇಷನ್ ಮಾಡ್ತಿದ್ದಾಗ ನೋಡಿ, ಮಹಿಳಾ ಸಶಕ್ತೀಕರಣ. ನನಗೂ ಆವಾಗ ಆ ಮಟ್ಟಿಗೆ ಇಷ್ಟೊಂದು ನನಗೆ ಅಂಡರ್ಸ್ಟ್ಯಾಂಡ್ ಆಗಿರಲಿಲ್ಲ. ಓಕೆ, ಲೈನ್ ನೋಡಿ, ಲೈನ್ ಬೈ ಲೈನ್ ಬರೀತಾ ಹೋಗ್ತಾ ಇದ್ದೆ ನಾನು, ಲೈನ್ ಬೈ ಲೈನ್. ಓಕೆ, ಸಶಕ್ತೀಕರಣ ಕ್ಯೂ ಅವಶ್ಯಕ. ಸೊ ಇದನ್ನು ನಾನು ಮೀನ್ಸ್ ಪರ್ಸೆಪ್ಟಿವ್ ಆಗಿ ನೋಟ್ಸನ್ನು ಮೇಕಿಂಗ್ ಮಾಡಿದ್ದೆ. ಓಕೆ, ಯಾಕಂದರೆ ಇದು ಮಹಿಳಾ ಸಶಕ್ತೀಕರಣ ಏನಿದೆ ಇದು ಮೇನ್ಸ್ಗೆ ರಿಲೆವೆಂಟ್ ಆದಂಥದ್ದು ಟಾಪಿಕ್. ಓಕೆ, ಇದು GS ಪೇಪರ್ 1ನಲ್ಲಿ ಯೂನಿಟ್ 7 ಏನಿದೆ ಇದು ಮಹಿಳಾ ಸಶಕ್ತೀಕರಣ, ವುಮೆನ್ಸ್ ಡೆವಲಪ್ಮೆಂಟ್ ಅಂತ ಏನಿದೆ, ವುಮೆನ್ಸ್ ಎಂಪವರ್ಮೆಂಟ್ ಅನ್ನುವಂಥದ್ದು ಏನು ಟಾಪಿಕ್ ಇದೆ, ಈ ಟಾಪಿಕ್ ಏನಂದರೆ ಇದು ಮೇನಾಗಿ ಮೇನ್ಸ್ಗೆ ರಿಲೆವೆಂಟ್ ಆದಂಥದ್ದು. ಓಕೆ, ಸೊ ಹಾಗಾಗಿ ಲೈನ್ ಬೈ ಲೈನ್ ಬರ್ತಿದ್ದು ನಾನು ನೋಟ್ಸನ್ನು ಮಾಡ್ಕೊಂಡಿದ್ದೆ. ಸೊ ಆ ಟೈಮ್ನಲ್ಲಿ ನನಗೆ ಇಷ್ಟೊಂದು ಶಾರ್ಟ್ ಆಗಿ ನೋಟ್ಸ್ ಮಾಡುವಂತಹ ಒಂದು ಐಡಿಯಾ ಕೂಡ ಇರಲಿಲ್ಲ. ಓಕೆ, ಸೊ ಫಸ್ಟ್ ಟೈಮ್ ನೋಟ್ಸ್ ಮಾಡಿದಾಗ ಸೊ ಈ ರೀತಿಯಾಗಿ ಶಾರ್ಟಾಗಿ ನಾವು ನೋಟ್ಸನ್ನು ಮೇಕಿಂಗನ್ನು ಮಾಡಬಹುದು ಅನ್ನೋಂಥದ್ದು ಅಷ್ಟು ಐಡಿಯಾ ಇರಲಿಲ್ಲ ನನಗೆ. ಸೊ ಹಾಗಾಗಿ ಲೈನ್ ಬೈ ಲೈನ್ ಬರೆದಿದ್ದೆ ನೋಡಿ. ಸೊ ಸ್ಟ್ಯಾಟಿಕ್ ಪೋರ್ಷನ್ ವಿತ್ ಕರೆಂಟ್ ಅಫೇರ್ಸನ್ನು ಕೂಡ ನಾನು ಮಾಡಿದ್ದೇನೆ ನೋಡಿ. ಇಲ್ಲಿ ಕರೆಂಟ್ ಅಫೇರ್ಸ್. ಓಕೆ, ಕರೆಂಟ್ ಅಫೇರ್ಸ್ ನೋಡಿ, ಬಜೆಟಲ್ಲಿ ಏನೇನು ಮಹಿಳೆಯರಿಗಾಗಿ ಏನೇನಿತ್ತು, ಸೊ GDPಯಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ. ಓಕೆ, ಯೋಗದಾನ 20% ಸೇ ಬಿ ಕಮ್ ಕಿಯಾ ಗಯಾ. ಓಕೆ, ಈ ರೀತಿಯಾಗಿ ನಾನು ಏನು ಮಾಡಿದ್ದೇನೆ ಅಂದರೆ ಕರೆಂಟ್ ಅಫೇರ್ಸ್ನು ಇನ್ಕ್ಲೂಡ್ ಮಾಡ್ತಾ ಸೊ ನಾನು ನೋಟ್ಸ್ ಮೇಕಿಂಗನ್ನು ಮಾಡಿದ್ದೆ ನೋಡಿ. ಇಷ್ಟು ಒಂದು ಲೈನ್ ಬೈ ಲೈನ್ ಬರ್ತಿದೆ. ಭಾರತ್ ಮೇ ಮಹಿಳಾओं की ಸಾಮಾಜಿಕ ಸ್ಥಿತಿ ಕೇಸಿ ಹೈ. ಓಕೆ, ಯಾವ ರೀತಿಯಾಗಿ ಮಹಿಳೆಯರ ಒಂದು ಸಾಮಾಜಿಕ ಸ್ಥಿತಿ ಭಾರತದಲ್ಲಿ ಇದೆ ಅನ್ನುವಂಥದ್ದು ಒಂದು ಈ ರೀತಿಯಾಗಿ. ಓಕೆ, ಮತ್ತು ಮಹಿಳಾओं की ರಾಜನೈತಿಕ ಸ್ಥಿತಿ. ಸೊ ಓಕೆ, ರಾಜನೈತಿಕವಾಗಿ ಮಹಿಳೆಯರ ಸ್ಥಿತಿ ಯಾವ ರೀತಿಯಾಗಿತ್ತು, ಭಾರತ್ ಮೇ ಮಹಿಳಾओं की ಆರ್ಥಿಕ ಸ್ಥಿತಿ. ಸೊ ಆರ್ಥಿಕ ಸ್ಥಿತಿ ಯಾವ ರೀತಿಯಾಗಿತ್ತು ಅನ್ನುವಂಥದ್ದು ಸೊ ಇಷ್ಟು ಒಂದು ಪೇಜಲ್ಲಿ. ಆಮೇಲೆ ರಾಜನೈತಿಕ ಸ್ಥಿತಿ ಯಾವ ರೀತಿಯಾಗಿದೆ ಮಹಿಳೆಯರದ್ದು ಅನ್ನುವಂಥದ್ದು ಒಂದು ಪೇಜಲ್ಲಿ, ಈ ಅರ್ಧ ಪೇಜಲ್ಲಿ. ಈ ರೀತಿಯಾಗಿ ನಾನು ಶಾರ್ಟ್ ಲೈನ್ ಬೈ ಲೈನ್ ಬರ್ತಿದ್ದೆ. ಬಟ್ ಇದನ್ನು ಕೂಡ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಪವರ್ಫುಲ್ ಆದಂಥ ಒಂದು ಮಟೀರಿಯಲ್ ಆಗಿತ್ತು. ಓಕೆ, ಸೊ ಇದು ನನಗೆ ತುಂಬ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಿತ್ತು. ಆ ಟೈಮ್ಗಳಲ್ಲಿ ನಾನು ನೋಟ್ಸನ್ನು ಮಾಡಿದ್ದೆ. ಸೊ ಅದೇ ರೀತಿಯಾಗಿ ಇಷ್ಟು ಶಾರ್ಟಾಗಿ ನೀವು ಟಿಗೆ ಅಂದರೆ ಪ್ರಿಲಿಮ್ಸ್ಗೆ ನೀವು ಶಾರ್ಟಾಗಿ ನೋಟ್ಸನ್ನು ಮಾಡ್ಕೊಳ್ಬೋದು ಈ ರೀತಿಯಾಗಿ. ಓಕೆನಾ? ಸೊ ನೋಡಿ, ಇದು ಮಹಿಳೆಯರಿಗೆ ಎಂಪವರ್ಮೆಂಟ್ ಏನಿದೆ ಸೊ ಇದರ ಬಗ್ಗೆ ನಾನು ನೋಟ್ಸನ್ನು ಮಾಡಿರೋಂಥದ್ದು. ಓಕೆ, ಚುನೌತಿ ಅಂದರೆ ಸಮಸ್ಯೆ, ಯಾವ ರೀತಿ ಚಾಲೆಂಜಸ್ ಏನೇನಿದ್ದಾವೆ ಮಹಿಳೆಯರದ್ದು. ಓಕೆ, ಏನಂದರೆ ವುಮೆನ್ಸ್ನ ಒಂದು ಚಾಲೆಂಜಸ್ ಏನೇನಿದ್ದಾವೆ, ಪುರುಷರ ಪ್ರಧಾನ ಸಮಾಜವಾಗಿದೆ. ಸೊ ಇದು ಚಾಲೆಂಜಸ್ ಒಂದು ಸಣ್ಣ ಪಾಯಿಂಟ್ಸಲ್ಲಿ ನಾನು ಬರೆದಿರುವಂಥದ್ದು. ಇನ್ನು ವೈಶ್ವೀಕರಣ ಮಹಿಳಾओं पर ಪ್ರಭಾವ. ಸೊ ವೈಶ್ವೀಕರಣದಲ್ಲಿ ಮಹಿಳೆಯರ ಮೇಲೆ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗಿರುವಂಥದ್ದು, ಪ್ರಭಾವ ಆಗಿರುವಂಥದ್ದು. ಸುಜಾವ್ ಅಂದರೆ ಸೊಲ್ಯೂಷನ್ ಯಾವ ರೀತಿಯಾಗಿ ಮಾಡ್ಕೊಳ್ಬೋದು. ಇನ್ನು ಮಹಿಳೆಯರ ಆಂದೋಲನ. ಸೊ ಮಹಿಳಾ ಆಂದೋಲನ ಸೊ ಅಂದರೆ 19वीं सदी में ಮಹಿಳಾ ಆಂದೋಲನ. ಸೊ 19 ಒಂದು ಸೆಂಚುರಿ ಏನಿತ್ತು ಆವಾಗ ಮಹಿಳೆಯರ ಒಂದು ಆಂದೋಲನ ಯಾವ ರೀತಿಯಾಗಿತ್ತು, ಯಾವ ರೀತಿಯಾಗಿ ಒಂದು ಮಹಿಳೆಯರು ಆಂದೋಲನ ಮಾಡಿದ್ದರು. ಓಕೆ, ಈ ರೀತಿಯಾಗಿ ನೋಡಿ ಎಷ್ಟು ಪೇಜಲ್ಲಿ ನಾನು ನೋಟ್ಸನ್ನು ಮಾಡಿದ್ದೆ, ಒಂದೇ ಒಂದು ಟಾಪಿಕ್. ಬಟ್ ಇದು ಮೇನ್ಸ್ಗೆ ರಿಲೆವೆಂಟ್ ಆಗಿರುವಂಥದ್ದು. ಓಕೆ, ಮೇನ್ಸ್ಗೆ ರಿಲೆವೆಂಟ್ ಆದಂತಹ ಟಾಪಿಕ್. ಹಾಗಾಗಿ ಇಷ್ಟು ಆಗಿದೆ. ಅದು ಅಡ್ಡಿ ಇಲ್ಲ, ಯಾಕೆಂದರೆ ಮೇನ್ಸ್ಗೆ ಎಷ್ಟಾದರೂ ನಮಗೆ ಡಿಟೇಲ್ ಆಗಿ ಅದರ ಬಗ್ಗೆ ನಾಲೆಜ್ ಬೇಕೇ ಬೇಕು. ಓಕೆನಾ? ಸೊ ಟಿಗೆ ಅಂದರೆ ಪ್ಲಿಮ್ಸ್ಗೆ ನೀವು ಯಾವ ರೀತಿಯಾಗಿ ಮಾಡ್ಕೋಬಹುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡಿ. ಸ್ವರೂಪದ ಒಂದು ವಿಡಿಯೋವನ್ನು ನಾನು ಮಾಡಿ ಅಪ್ಲೋಡನ್ನು ಮಾಡಿದ್ದೇನೆ. ಸೊ ಆ ವಿಡಿಯೋನ ಹೋಗಿ ನೋಡಿ, ಅದರಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನನ್ನು ಮಾಡಿದ್ದೇನೆ. ಸೊ ನೀವು ಇದರಲ್ಲಿ ಶಾರ್ಟಾಗಿ ಯಾವ ರೀತಿಯಾಗಿ ನೀವು
ನೆನಪಲ್ಲಿ ಇಟ್ಕೊಳ್ಳುವಂತಹ ಒಂದು ಶಾರ್ಟ್ ನೋಟ್ಸ್. ಓಕೆ, ಶಾರ್ಟ್ ನೋಟ್ಸ್ ಇದು. ಓಕೆ, ನೋಡಿ ಇದರಲ್ಲಿ ಭೂಸ್ವರೂಪಗಳು. ಓಕೆ, ಭೂಸ್ವರೂಪ ನಮ್ಮ ಭೂಮಿಯ ಒಂದು ಸ್ವರೂಪ ಯಾವ ರೀತಿಯಾಗಿದೆ. ಭೂಸ್ವರೂಪ ಅಂದರೆ ಏನು ಮುಖ್ಯವಾಗಿ ಅಂದರೆ, ಭೂಸ್ವರೂಪ ಅಂದರೆ ವಿವಿಧ ಭೂ ಮೇಲ್ಮೈ ಲಕ್ಷಣಗಳನ್ನು ನಾವೆಂತ ಕರಿತೇವೆ, ಭೂಸ್ವರೂಪ ಅಂತ ಕರಿತೇವೆ. ಭೂಮಿಯ ಅಂದರೆ ವಿವಿಧ ಭೂ ಮೇಲ್ಮೈ ಲಕ್ಷಣಗಳನ್ನು ಏನಂತ ಕರಿತೇವೆ, ಭೂಸ್ವರೂಪಗಳು ಅಂತ ಕರಿತೇವೆ. ಇನ್ ಫಾರ್ ಎಕ್ಸಾಂಪಲ್ ಅಂದರೆ ಪರ್ವತಗಳು, ಮೈದಾನ, ಕಣಿವೆ, ಮರುಭೂಮಿ, ಬೆಟ್ಟ ಮತ್ತು ದ್ವೀಪಗಳು, ಇವೆಲ್ಲ ಫಾರ್ ಎಕ್ಸಾಂಪಲ್ಗಳು. ಓಕೆ, ಉದಾಹರಣೆಗೆ ಇವೆಲ್ಲವನ್ನು ಏನಂತ ಕರಿತೇವೆ ನಾವು, ಭೂಸ್ವರೂಪಗಳು. ಇವೆಲ್ಲ ಏನದು ಭೂಮಿಯ ಮೇಲ್ಮೈನ ಲಕ್ಷಣಗಳು. ಓಕೆ, ಸ್ವರೂಪ ಹೇಗೆ ಕ್ರಿಯೇಟ್ ಆಗ್ತಾವೆ ಅಂದರೆ, ಹೇಗೆ ಉದ್ಗಮವಾಗ್ತಾವೆ ಅಂದರೆ ಬದಲಾವಣೆಗಳಿಂದ. ಯಾವ ರೀತಿ ಬದಲಾವಣೆ ಅಂದರೆ, ಒಂದು ಆಂತರಿಕ ಬದಲಾವಣೆ, ಒಂದು ಯಾವುದು ಆಂತರಿಕ ಬದಲಾವಣೆ, ಇನ್ನೊಂದು ಯಾವುದು ಬಾಹ್ಯ ಶಕ್ತಿ. ಓಕೆ, ಬಾಹ್ಯ ಶಕ್ತಿಯಿಂದ ಬದಲಾವಣೆ. ಆಂತರಿಕ ಬದಲಾವಣೆ ಅಂದರೆ ಜ್ವಾಲಾಮುಖಿ ಆಗಿರ್ಬೋದು, ಇನ್ನು ಅರ್ಥವ್ಯಕ್ಕೆ ಒಂದು ಭೂಕಂಪಗಳಿಂದ ಆಗಿರ್ಬೋದು, ಇವು ಆಂತರಿಕವಾದ ಭೂಮಿಯ ಒಂದು ಬದಲಾವಣೆಗಳು. ಸೊ ಇದರಿಂದ ಭೂಸ್ವರೂಪದ ಬದಲಾವಣೆಗಳಾಗ್ತವೆ. ಇನ್ನು ಬಾಹ್ಯ ಶಕ್ತಿ ಅಂದರೆ ನಾವು ಮನುಷ್ಯರಿಂದ ಆಗಿರ್ಬೋದು ಅಥವಾ ಬಾಹ್ಯ ಒಂದು ವಾತಾವರಣದಿಂದ ಆಗಿರ್ಬೋದು. ಸೊ ಇವು ಬಾಹ್ಯ ಶಕ್ತಿ ಇಂದ ಆಗುವಂತಹ ಬದಲಾವಣೆಗಳು, ಭೂಮಿಯ ಮೇಲೆ ಆಗುವಂಥ ಬದಲಾವಣೆಗಳು. ಹಾಗಾದರೆ ಭೂಸ್ವರೂಪದ 3 ವಿಧಗಳಿವೆ. ಓಕೆ, ಭೂಸ್ವರೂಪದ ಪ್ರಮುಖವಾಗಿ 3 ವಿಧಗಳನ್ನಾಗಿ ವಿಂಗಡಿಸ್ತೇವೆ. ಏನಂದರೆ ಪರ್ವತಗಳು, ಮೈದಾನಗಳು, ಪ್ರಸ್ಥಭೂಮಿಗಳು. ಓಕೆ, ಸೊ ಹಾಗಾದರೆ ಪರ್ವತಗಳನ್ನು ನೋಡೋಣ. ಪರ್ವತ ಯಾವ ರೀತಿಯಾಗಿರ್ತದೆ? ಪರ್ವತಗಳಂದರೆ ಮೇಲೆ ಪರ್ವತದ ಒಂದು ಶಿಖರ ಇರ್ತದೆ, ಅಂದರೆ ಪೀಕ್ ಇರುತ್ತೆ. ಓಕೆ, ಇನ್ನು ಈ ಪರ್ವತ ಅಂದರೆ ಇದು ಕಡಿದಾದಂತಹ ಇಳಿಜಾರು ಇರುತ್ತೆ. ಇನ್ನೊಂದೇನಂದ್ರೆ ಸಮುದ್ರ ಮಟ್ಟದಿಂದ 1000 ಮೀಟರ್ ಇದೇನಾಗಿರುತ್ತೆ, ಎತ್ತರವಾಗಿರುತ್ತೆ. ಇದಕ್ಕೇನಂತೇವೆ ನಾವು ಪರ್ವತಗಳು ಅಂತ ಕರಿತೇವೆ. ಓಕೆನಾ. ಇನ್ನು ಬೆಟ್ಟ ಏನಿರುತ್ತೆ, ಬೆಟ್ಟಗಳಂದರೆ ಇವು ಕೇವಲ 600 ಮೀಟರ್ ಅಷ್ಟು ಎತ್ತರವಾಗಿರುತ್ತೆ. ಇಷ್ಟು ಅರ್ಥ ಇದೆಯಲ್ಲ ಪರ್ವತಗಳ ಬಗ್ಗೆ. ಓಕೆ, ಇನ್ನು ಪರ್ವತಗಳಲ್ಲಿ ಇನ್ನು 3 ಪರ್ವತಗಳಲ್ಲಿ ಕೂಡ 3 ವಿಧಗಳಿವೆ. ಏನಂದರೆ ಒಂದು ಮಡಿಕೆಯ ಪರ್ವತಗಳು, ಇನ್ನೊಂದೇನಂದರೆ ಖಂಡ ಪರ್ವತಗಳು, ಇನ್ನೊಂದು ಜ್ವಾಲಾಮುಖಿ ಪರ್ವತಗಳು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಕೂಡ ಇಲ್ಲಿ ಮಾಡಿದೆ ನೋಡಿ. ಸೊ ಮಡಿಕೆ ಪರ್ವತಗಳು ಅಂದರೆ ನ್ಯೂ ಫೋಲ್ಡೆಡ್ ಮೌಂಟೇನ್ ಅಂತ ಹೇಳ್ತೇವೆ. ನ್ಯೂ ಫೋಲ್ಡೆಡ್ ಮೌಂಟೇನ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಹಿಮಾಲಯ ಪರ್ವತ ಶ್ರೇಣಿ. ಓಕೆ, ಇನ್ನು ಏಷ್ಯಾದಲ್ಲಿರುವಂಥದ್ದು ಆಲ್ಪ್ಸ್ ಪರ್ವತ ಶ್ರೇಣಿ. ಓಕೆ, ಯುರೋಪದಲ್ಲಿರುವಂಥದ್ದು ಆಲ್ಪ್ಸ್ ಪರ್ವತ ಶ್ರೇಣಿ, ಏಷ್ಯಾದಲ್ಲಿರುವಂಥದ್ದು ಹಿಮಾಲಯ ಪರ್ವತ ಶ್ರೇಣಿ. ಇದು ಮಡಿಕೆ ಪರ್ವತಗಳಿಗೆ ಉದಾಹರಣೆ ಆಗಿರುವಂಥದ್ದು. ಇನ್ನು ಆಂಡೀಸ್ ಅನ್ನುವಂಥದ್ದು ಪರ್ವತ ಶ್ರೇಣಿ, ಇದು ಸೌತ್ ಅಮೆರಿಕಾದಲ್ಲಿ ಲೊಕೇಟೆಡ್ ಆಗಿದೆ. ಇನ್ನು ರಾಕಿ ಅನ್ನುವಂಥ ಪರ್ವತ ಶ್ರೇಣಿ ಏನಿದೆ, ಇದು ನಾರ್ತ್ ಅಮೆರಿಕಾದಲ್ಲಿ ಲೊಕೇಟೆಡ್ ಆಗಿರುವಂಥದ್ದು. ಓಕೆ, ಸೊ ಶಾರ್ಟ್ ಆಗಿ ನೋಡಿ, ಎಷ್ಟು ಈಸಿಯಾಗಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುವಂಥದ್ದು. ಇನ್ನು ಮಡಿಕೆ ಪರ್ವತಗಳು ನೋಡಿದ್ವಲ್ಲ, ಅಂದರೆ ನ್ಯೂ ಫೋಲ್ಡೆಡ್ ಮೌಂಟೇನ್ಸ್ಗಳನ್ನು ನೋಡಿದ್ವಿ. ಇನ್ನು ಪುರಾತನ ಪರ್ವತಗಳು. ಸೊ ಪುರಾತನ ಪರ್ವತಗಳಿಗೆ 2 ಉದಾಹರಣೆಗಳಿವೆ. ಇಲ್ಲಿ ನೋಡಿ, ಪುರಾತನ ಪರ್ವತಗಳಿಗೆ 2 ಉದಾಹರಣೆ ಅಂದರೆ ಅಪಲೇಶಿಯನ್ ಪರ್ವತ, ಇದು ನಾರ್ತ್ ಅಮೆರಿಕಾದಲ್ಲಿ ಲೊಕೇಟೆಡ್ ಆಗಿರುವಂಥದ್ದು. ಇನ್ನು ಅರಾವಳಿ ಪರ್ವತ ಶ್ರೇಣಿ ಏನಿದೆ, ಇದು ಇಂಡಿಯಾದಲ್ಲಿ ಅಂದರೆ ನಮ್ಮ ಭಾರತದಲ್ಲಿ ಲೊಕೇಟೆಡ್ ಆಗಿರುವಂಥದ್ದು ಅರಾವಳಿ ಪರ್ವತ ಶ್ರೇಣಿ. ಓಕೆ, ಸೊ ಇವು 2 ಏನೊಂದು ಪುರಾತನ ಪರ್ವತ ಶ್ರೇಣಿಗಳು. ಓಕೆ, ಇನ್ನು ಇದರಲ್ಲಿ ವಿಧಗಳನ್ನು ನೋಡಿದ್ವಲ್ಲ, ಮಡಿಕೆ ಪರ್ವತಗಳು, ಖಂಡಾಂತರ ಪರ್ವತಗಳು ಮತ್ತು ಜ್ವಾಲಾಮುಖಿ ಪರ್ವತಗಳು. ಇನ್ನು ಮಡಿಕೆ ಪರ್ವತದ ಒಂದು ಉದಾಹರಣೆನ ಇಲ್ಲಿ ನೋಡಿದ್ವಿ. ಸೊ ಆಲ್ಪ್ಸ್ ಮತ್ತು ಆಂಡೀಸ್ ಮತ್ತು ರಾಕಿ ಪರ್ವತಗಳು. ಓಕೆ, ಇನ್ನು ಖಂಡಾಂತರ ಪರ್ವತಗಳಂದರೆ ಸಿಯೆರಾ ನಿವೇದಾ ಅಂತ ಹೇಳ್ತಾರೆ. ಸಿಯೆರಾ ನಿವೇದಾ ಎಲ್ಲಿ ಲೊಕೇಟೆಡ್ ಆಗಿದ್ರೆ ನಾರ್ತ್ ಅಮೆರಿಕಾದಲ್ಲಿ ಲೊಕೇಟೆಡ್ ಆಗಿರುವಂಥದ್ದು ಸಿಯೆರಾ ನಿವೇದಾ. ಇನ್ನು ವೆಸೇಸ್ ಅನ್ನುವಂಥದ್ದು ಯುರೋಪ್ನಲ್ಲಿ ಲೊಕೇಟೆಡ್ ಆಗಿರುವಂತಹ ಒಂದು ಪರ್ವತ. ಇವೆರಡು ಏನು ಖಂಡಾಂತರ ಪರ್ವತ ಶ್ರೇಣಿಗಳಿಗೆ ಉದಾಹರಣೆ. ಓಕೆ, ಸೊ ಇವೆರಡು. ಇನ್ನು ಜ್ವಾಲಾಮುಖಿ ಪರ್ವತ ಶ್ರೇಣಿ ಏನಿದೆ, ಜ್ವಾಲಾಮುಖಿ ಪರ್ವತ ಶ್ರೇಣಿ ಫುಜಿಯಾಮಾ ಅನ್ನುವಂಥದ್ದು. ಓಕೆ, ಫುಜಿಯಾಮಾ ಎಲ್ಲ ಲೊಕೇಟೆಡ್ ಆಗಿರುವಂಥದ್ದು ಜಪಾನ್ನಲ್ಲಿ. ಇನ್ನೊಂದನ್ನು ಕಿಲಿಮಂಜಾರೋ ಇನ್ನೂ ಲೊಕೇಟೆಡ್ ಆಗಿರುವಂಥದ್ದು, ಇದು ತಂಜಾನಿಯಾ ಅನ್ನುವಂತಹ ಒಂದು ದೇಶ ಏನಿದೆ. ಸೊ ಇಲ್ಲಿ ಲೊಕೇಟೆಡ್ ಆಗಿರುವಂಥದ್ದು ಕಿಲಿಮಂಜಾರೋ ಅನ್ನುವಂತಹ ಒಂದು ಪರ್ವತ. ಸೊ ಇವೆರಡು ಏನು ಜ್ವಾಲಾಮುಖಿ ಪರ್ವತಗಳು, ಫುಜಿಯಾಮಾ ಮತ್ತು ಕಿಲಿಮಂಜಾರೋ. ಓಕೆ, ಸೊ ಪರ್ವತಗಳಲ್ಲಿ ಇಷ್ಟ ಅರ್ಥ ಆಯ್ತಲ್ಲ. ಓಕೆ, ಸೊ ಇಡೀ ಜಗತ್ತಿನಲ್ಲಿ ಪರ್ವತಗಳು ಇಷ್ಟ ಅರ್ಥ ಆಯಿತು. ಸೊ ಪರ್ವತದ ಜೊತೆಗೆ ನಾವು ಓದುವಾಗ ನಮಗೆ ಏನು ಬೇಕಾದರೆ ಅಟ್ಲಾಸ್ ಅನ್ನುವಂಥದ್ದು ಒಂದು ಬುಕ್ಕನ್ನು ನೀವು ಪರ್ಚೇಸ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಅಟ್ಲಾಸಲ್ಲಿ ಸೊ ಪರ್ವತಗಳು ಎಲ್ಲಿ ಕಂಡುಬರ್ತವೆ. ಇವಾಗ ನಿಮಗೆ ಸೌತ್ ಅಮೆರಿಕಾದಲ್ಲಿ ಆಂಡೀಸ್ ಪರ್ವತ ಶ್ರೇಣಿ ಇದೆ. ಸೊ ಆಂಡೀಸ್ ಪರ್ವತ ಶ್ರೇಣಿ ನೋಡಿ ಇಲ್ಲಿ ಕಾಣ್ತದೆ. ಆಂಡೀಸ್ ಪರ್ವತ ಶ್ರೇಣಿ ಇದು ಕಂಪ್ಲೀಟ್ ಆಗಿ ಏನದು ಆಂಡೀಸ್ ಪರ್ವತ ಶ್ರೇಣಿ. ಇದು ಮುಖ್ಯವಾಗಿ ಚಿಲಿ ದೇಶದಿಂದಲೇ ಸ್ಟಾರ್ಟ್ ಆಗುವಂಥದ್ದು ಆಂಡೀಸ್ ಪರ್ವತ ಶ್ರೇಣಿ. ಓಕೆ, ಇನ್ನು ರಾಕಿ ಪರ್ವತ ಶ್ರೇಣಿ ಏನಿದೆ ನಾರ್ತ್ ಅಮೆರಿಕಾದಲ್ಲಿ ಇರುವಂಥದ್ದು. ಇಲ್ಲಿ ನೋಡಿ ರಾಕಿ ಪರ್ವತ ಶ್ರೇಣಿ ಇಲ್ಲಿ ಕಾಣ್ತದಲ್ಲ ನಮಗೆ ರಾಕಿ ಪರ್ವತ ಶ್ರೇಣಿ. ಓಕೆ, ಸೊ ಇಲ್ಲಿ ಇರುವಂಥದ್ದು. ಇನ್ನು
ಅಲ್ಸ್ ಅನ್ನೋದು ಯುರೋಪ್ ದೇಶದಲ್ಲಿ ಇರುವಂತಹ ಒಂದು ಪರ್ವತ ಶ್ರೇಣಿ. ಅಲ್ಸ್ ಅನ್ನೋದು ಯಾವುದಂದ್ರೆ ಸೆಕೆಂಡ್ ವರ್ಡ್ ಅಲ್ಸ್. ಅಲ್ಸ್ ಎಲ್ಲಿದೆ ಲೊಕೇಟೆಡ್ ಆಗಿದ್ರೆ ಇದು ಯುರೋಪ್ದಲ್ಲಿ ಲೊಕೇಟೆಡ್ ಆಗಿರುವಂಥದ್ದು. ಅಲ್ಸ್ ಅನ್ನುವಂಥದ್ದು ಯಾವುದು ಯುರೋಪ್ದಲ್ಲಿ ಲೊಕೇಟೆಡ್ ಆಗಿರುವಂಥದ್ದು. ಓಕೆ, ಇನ್ನು ಹಿಮಾಲಯ ರೇಂಜಸ್ ನಮ್ಮ ಒಂದು ಭಾರತದ ದೇಶದಲ್ಲಿ ಇರುವಂಥದ್ದು ಹಿಮಾಲಯ ರೇಂಜಸ್. ಓಕೆ, ಸೊ ಇಷ್ಟು ಇದು ಮೇನ್ ಆಗಿರುವಂಥ ನ್ಯೂ ಫೋಲ್ಡೆಡ್ ಮೌಂಟೇನ್ ಅಂತ ಹೇಳ್ತೇವೆ, ಅಂದರೆ ಮಡಿಕೆ ಪರ್ವತ ಶ್ರೇಣಿಗಳು. ಓಕೆ, ಇನ್ನು ಪುರಾತನ ಪರ್ವತ ಶ್ರೇಣಿಗಳ ಅಪಲೇಶಿಯಸ್ ಅಂತ, ಅಪಲೇಶಿಯಸ್ಗಳು ಇಲ್ಲಿದೆ ನೋಡಿ. ಈಗ ಅರಾವಲಿ ಪರ್ವತ ಶ್ರೇಣಿ ಕೂಡ ಇಲ್ಲಿ ಕಾಣ್ತದೆ. ಸೊ ಅರಾವಲಿ ಪರ್ವತ ಶ್ರೇಣಿಗೆ ಸೊ ಇದರಲ್ಲಿ ಅಷ್ಟೊಂದು ಕ್ಲಿಯರ್ ಆಗಿ ಕೊಟ್ಟಿಲ್ಲ, ಬಟ್ ಭಾರತದಲ್ಲಿ ಎಲ್ಲಿ ಬರ್ತದೆ ಇದ್ರು ರಾಜಸ್ಥಾನ. ಓಕೆ, ಗುಜರಾತ್ನ ಮೇಲ್ಗಡೆ ರಾಜಸ್ಥಾನದಿಂದ ಶುರುವಾಗುವಂಥದ್ದು, ಗುಜರಾತ್ನಿಂದ ಶುರುವಾಗುವಂಥದ್ದು ದೆಹಲಿವರೆಗೆ ಬರುತ್ತೆ. ಈ ದೆಹಲಿವರೆಗೆ ಇರುವಂಥದ್ದು ಅರಾವಳಿ ಪರ್ವತ ಮೌಂಟೇನ್, ಅರಾವಳಿ ಪರ್ವತ ಶ್ರೇಣಿಗಳು. ಇನ್ನು ಅಪ್ಲೇಶಿಯಸ್ ಏನಿದೆ ನಾರ್ತ್ ಅಮೆರಿಕಾದಲ್ಲಿ ಇರುವಂತಹ ಒಂದು ಮೌಂಟೇನ್. ಓಕೆ ನೋಡಿ, ಅಪ್ಲೇಶಿಯನ್ ಅನ್ನುವಂಥದ್ದು ಒಂದು ನಾರ್ತ್ ಅಮೆರಿಕಾದಲ್ಲಿ ಇರುವಂತಹ ಪರ್ವತ ಶ್ರೇಣಿಗಳು. ಓಕೆ, ಸೊ ಇಷ್ಟು ಪರ್ವತ ಶ್ರೇಣಿಗಳನ್ನು ನೋಡಿದ್ವಲ್ಲ. ಜ್ವಾಲಾಮುಖಿಯಿಂದ ರಚಿತವಾದಂತಹ ಪರ್ವತಗಳು. ಸೊ ಜ್ವಾಲಾಮುಖಿಯಿಂದ ರಚಿತವಾದಂತಹ ಪರ್ವತಗಳು ಫ್ಯೂಜಿಯಾಮಾ ಅನ್ನುವಂತಹ ಪರ್ವತ ಏನಿದೆ ಜಪಾನ್ದಲ್ಲಿ ಇರುವಂಥದ್ದು ಫ್ಯೂಜಿಯಾಮಾ. ಸೊ ಇದರಲ್ಲಿ ಕೊಟ್ಟಿಲ್ಲ, ಯಾಕಂದರೆ ಇದು ವರ್ಲ್ಡ್ ಕಂಪ್ಲೀಟ್ ಮ್ಯಾಪ್ ಆಗಿರೋದ್ರಿಂದ ಇದರಲ್ಲಿ ಅಷ್ಟು ಕ್ಲಿಯರ್ ಆಗಿ ಕೊಡೋದಿಲ್ಲ. ಓಕೆ, ನೀವು ಸಪ್ರೇಟಾಗಿ ಜಪಾನ್ ಏನೋ ನೀವು ಫಿಸಿಕಲ್ ಮ್ಯಾಪಿಂಗ್ ಏನು ಮಾಡ್ತೀರಾ ಅವಾಗ ನಿಮಗೆ ಕಂಡುಬರುತ್ತೆ ಫ್ಯೂಜಿಯಾಮಾ ಮೌಂಟೇನ್ ಎಲ್ಲಿ ಕಂಡುಬರುತ್ತೆ ಜಪಾನಲ್ಲಿರುವಂಥದ್ದು. ಓಕೆ, ಜಪಾನಲ್ಲಿ. ಇನ್ನು ಕಿಲಿಮಂಜಾರೋ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮೌಂಟ್ ಕಿಲಿಮಂಜಾರೋ. ಸೊ ಇಲ್ಲಿದೆ ಮೌಂಟ್ ಕಿಲಿಮಂಜಾರೋ. ಸೊ ಇದು ತಂಜಾನಿಯಾ ಅನ್ನುವಂಥ ಒಂದು ಕಂಟ್ರಿದಲ್ಲಿ ಇರುವಂಥದ್ದು, ತಂಜಾನಿಯಾ ಅಂತ ಕಂಟ್ರಿದಲ್ಲಿ ಕಂಡುಬರುತ್ತೆ. ಓಕೆ, ಇಷ್ಟು ನೀವು ಫಿಸಿಕಲ್ ಆಗಿ ಮೌಂಟೇನ್ಗಳನ್ನು ನೋಡಿದ್ವಿ. ಓಕೆನಾ. ಇನ್ನು ಸೆಕೆಂಡ್ ಒನ್ ಯಾವುದಂದ್ರೆ ಮೈದಾನಗಳು. ಓಕೆ, ಮೈದಾನಗಳನ್ನು ಇಲ್ಲೇ ನಾನು ಏನು ಮಾಡಿದ್ದೇನೆ, ಡ್ರಾ ಮಾಡಿ ಇಲ್ಲಿ ನೋಟ್ಸನ್ನು ಮಾಡಿದ್ದೇನೆ. ಮೈದಾನಗಳು. ಓಕೆ, ಮೈದಾನಗಳನ್ನು ಅಂದರೆ ಯಾವುದಕ್ಕೆ ನಾವು ಮೈದಾನ ಅಂತ ಕರಿತೇವೆ? ಮೈದಾನ ಅಂದರೆ ಸಮತಟ್ಟಾದಂತಹ ಅಥವಾ ಅಲ್ಪವೇ ಏರಿಳಿತ ಅಥವಾ ತಗ್ಗಾದ ಭೂಭಾಗಕ್ಕೆ ಏನಂತ ಕರಿತೇವೆ? ನಾವು ಮೈದಾನಗಳು ಅಂತ ಕರಿತೇವೆ. ಓಕೆ, ಹಾಗಾದರೆ ಮೈದಾನಗಳಲ್ಲಿ ಎಷ್ಟು ವಿಧಗಳಿದೆ ಅಂದರೆ ಮೈದಾನಗಳಲ್ಲಿ 3 ವಿಧಗಳಿವೆ. ಇನ್ನು 3 ವಿಧ ಅಂದರೆ ಮೊದಲನೇದಾಗಿ ಸವೇತ ಮೈದಾನ ಒಂದು, ಇನ್ನೊಂದು ರಚನಾ ಮೈದಾನ, ಇನ್ನೊಂದು ಸಂಚಯನ ಮೈದಾನ. ಸೊ ಈ ರೀತಿಯಾಗಿ 3 ವಿಧಗಳನ್ನಾಗಿ ನಾವು ಡಿವಿಷನನ್ನು ಮಾಡ್ತೇವೆ ಮೈದಾನಗಳಲ್ಲಿ. ಓಕೆ, ಇನ್ನು ರಚನಾ ಮೈದಾನ. ಓಕೆ, ರಚನಾ ಮೈದಾನಕ್ಕೆ USA ಆಗ್ನೇಯ ಮೈದಾನ ಏನಿದೆ, ಸೊ ಇದು ಇದಕ್ಕೆ ಎಕ್ಸಾಂಪಲ್ ಆಗಿರುವಂಥದ್ದು ರಚನಾ ಮೈದಾನಕ್ಕೆ. ಓಕೆ, ಇನ್ನು ಸವೇತ ಮೈದಾನ. ಓಕೆ, ಸವೇತ ಮೈದಾನಕ್ಕೆ ಸೈಬೇರಿಯಾದ ಪಶ್ಚಿಮ ಭಾಗ. ಸೈಬೇರಿಯಾ ನೋಡಿದ್ರವಲ್ಲ ನೀವು, ಸೈಬೇರಿಯಾ ಎಲ್ಲಿ ಬರುತ್ತೆ? ಓಕೆ, ಸೈಬೇರಿಯಾ ನಮ್ಮದು ರಷ್ಯಾದಲ್ಲಿ ಬರುವಂತಹ ಒಂದು ಪ್ಲೇಸ್. ಓಕೆ, ಸೈಬೇರಿಯಾ. ಓಕೆ, ಸೈಬೇರಿಯಾದ ಪಶ್ಚಿಮ ಭಾಗ ಏನಿದೆ, ಸೊ ಇದು ಏನಿದೆ ಅಂದರೆ ಸವೇತ ಮೈದಾನಕ್ಕೆ ಉದಾಹರಣೆ ಆಗಿರುವಂಥದ್ದು. ಇನ್ನು ಸಂಚಯನ ಮೈದಾನ. ಓಕೆ, ಸಂಚಯನ ಮೈದಾನ ಅಂದರೆ ಸಿಂಧು ಗಂಗಾ ಮೈದಾನ. ಓಕೆ, ಸಿಂಧು ಗಂಗಾ ನದಿಯ ಮೈದಾನವನ್ನು ಸಂಚಯನ ಅಂದರೆ ಏನು? ನದಿಗಳಿಂದ ಏನು ಫ್ಲಡ್ಡಿಂಗ್ ಆಗುತ್ತೆ, ನದಿಗಳ ನೀರನ್ನು ತಗೊಂಡು ಬರುವಂತಹ ಒಂದು ಮಣ್ಣುಗಳಿಂದ ಮಣ್ಣು ಮತ್ತು ಕೆಸರುಗಳಿಂದ ಶೇಖರವಾಗಿ ರಚಿತವಾಗಿರುವಂತಹ ಒಂದು ಮೈದಾನವನ್ನು ಏನಂತ ಕರಿತೇವೆ? ಸಂಚಯನ ಮೈದಾನ ಅಂತ ಕರಿತೇವೆ. ಓಕೆ, ಹಾಗಾಗಿ ಸಿಂಧು ಗಂಗಾ ನದಿಯ ಮೈದಾನಗಳು. ಓಕೆ, ಸೊ ಇಷ್ಟು ಮೈದಾನ ಬಗ್ಗೆ ನೋಡಿದ್ವಿ. ಇನ್ನು ನೆಕ್ಸ್ಟ್ ಯಾವುದಂದ್ರೆ ಪ್ರಸ್ಥಭೂಮಿಗಳಂದ್ರೆ ಯಾವುದಕ್ಕೆ ಕರಿತೇವೆ ಅಂದ್ರೆ ಸಮತಟ್ಟಾದಂತಹ ಮೇಲ್ಮೈ ಅಥವಾ ಕಡಿದಾದಂತಹ ಬದಿಗಳಿಂದ ಕೂಡಿರುವಂಥದ್ದು. ಅಂದ್ರೆ ಸಮತಟ್ಟಾದಂತಹ ಮೇಲ್ಮೈ ಮತ್ತು ಕಡಿದಾದಂತಹ ಬದಿ ಅಂದ್ರೆ ಸೈಡ್. ಓಕೆ, ಸೈಡ್ಗಳಿಂದ ಕೂಡಿರುವಂತಹ ಒಂದು ಭೂಮಿಯನ್ನು ನಾವೆಂತ ಕರಿತೇವೆ? ಪ್ರಸ್ಥಭೂಮಿಗಳು ಅಂದ್ರೆ ಪ್ಲಾಟೂಸ್ಗಳು. ಓಕೆ, ಪ್ಲಾಟೂಸ್. ಮತ್ತು ಇವು ಏನಾಗಿರ್ತವೆ? ಇವು ವಿಶಾಲವಾಗಿರ್ತವೆ. ಓಕೆ, ನಮ್ಮ ಕರ್ನಾಟಕದಲ್ಲಿರುವಂತಹ ದಕ್ಕನ್ ಪ್ರಸ್ಥಭೂಮಿ ಇದು ವಿಶಾಲವಾದಂತಹ ಪ್ರಸ್ಥಭೂಮಿ. ಓಕೆ, ಇನ್ನು ಸಮುದ್ರ ಮಟ್ಟದಿಂದ ಅತಿ ಎತ್ತರಕ್ಕೆ ಇರುವಂತಹ ಪ್ರಸ್ಥಭೂಮಿ ಯಾವುದಂದ್ರೆ ಟಿಬೇಟಿಯನ್ ಪ್ರಸ್ಥಭೂಮಿ. ಓಕೆ, ಸೊ ಇದನ್ನು ಪ್ರಪಂಚದ ಮೇಲ್ಛಾವಣಿ ಅಂತ ಕೂಡ ಕರೀತಾರೆ. ಓಕೆ, ನೆನ್ಪಿಟ್ಕೊಳ್ಳಿ, ಪ್ರಪಂಚದ ಮೇಲ್ಛಾವಣಿ ಅಂತ ಇದಕ್ಕೆ ಕರೀತಾರೆ, ಟಿಬೇಟಿಯನ್ ಪ್ರಸ್ಥಭೂಮಿಯನ್ನ. ಓಕೆ, ಇದರಲ್ಲಿ ಪ್ರಮುಖ ವಿಧಗಳಂದ್ರೆ ಅಂತರ್ಪರ್ವತ ಪ್ರಸ್ಥಭೂಮಿ. ಓಕೆ, ಇನ್ನು ಪರ್ವತಪಾತ ಪ್ರಸ್ಥಭೂಮಿ ಮತ್ತು ಖಂಡಾಂತರ ಪ್ರಸ್ಥಭೂಮಿ. ಸೊ 3 ಟೈಪ್ ಡಿವಿಷನ್ ಅನ್ನು ಮಾಡಲಾಗುತ್ತೆ ಪ್ರಸ್ಥಭೂಮಿಗಳಲ್ಲಿ. ಓಕೆ, ಇನ್ನು ಇದರಲ್ಲಿ ಅಂತರ್ಪರ್ವತ ಪ್ರಸ್ಥಭೂಮಿಯಲ್ಲಿ ಯಾವ ಉದಾಹರಣೆ ಯಾವುದು? ಟಿಬೇಟಿಯನ್
ಇದು ಅಂತರ್ ಪರ್ವತ ಪ್ರಸ್ಥಭೂಮಿಯಲ್ಲಿ ಬರುವಂಥದ್ದು. ಟಿಬೆಟಿಯನ್ ಅಂದರೆ ಇದೆ, ಟಿಬೆಟಿಯನ್ ಪ್ರಸ್ಥಭೂಮಿ. ಓಕೆ, ಸೊ ಇದು ಎಲ್ಲಿ ಕಂಡು ಬರ್ತದೆ? ಏಷ್ಯಾದಲ್ಲಿ ಕಂಡು ಬರುವಂಥದ್ದು. ಇನ್ನೊಂದು ಯಾವುದಾದ್ರೆ ಬೊಲಿವಿಯಾ ಪ್ರಸ್ಥಭೂಮಿ ಅಂತ. ಸೊ ಬೊಲಿವಿಯಾ ಪ್ರಸ್ಥಭೂಮಿ ಎಲ್ಲಿ ಕಂಡು ಬರ್ತದೆ? ಈ ಸೌತ್ ಅಮೆರಿಕಾದಲ್ಲಿ ಕಂಡು ಬರುವಂತಹ ಒಂದು ಪ್ರಸ್ಥಭೂಮಿ. ಓಕೆ, ಇವೆರಡು ಯಾವುದು? ಅಂತರ್ ಪರ್ವತ ಪ್ರಸ್ಥಭೂಮಿ. ಓಕೆನಾ. ಇನ್ನು ಪರ್ವತಪಾತ ಪ್ರಸ್ಥಭೂಮಿಗೆ ಪಟಗೋನಿಯಾ ಅನ್ನುವಂಥ ಪ್ರಸ್ಥಭೂಮಿ ಇದು ಉದಾಹರಣೆ. ಸೊ ಇದೆಲ್ಲಿ ಕಂಡು ಬರುತ್ತೆ ಅಂದರೆ ಸೌತ್ ಅಮೆರಿಕಾದಲ್ಲೇ ಇರುವಂಥದ್ದು. ಓಕೆ, ಪಟಗೋನಿಯಾ ಅನ್ನುವಂತಹ ಪ್ರಸ್ಥಭೂಮಿ. ಇನ್ನು ದಕ್ಕನ್ ಪ್ರಸ್ಥಭೂಮಿ ನಮ್ಮ ಭಾರತದಲ್ಲಿ ಇರುವಂಥದ್ದು, ಅಂದರೆ ಏಷ್ಯಾದಲ್ಲಿ ಇರುವಂಥದ್ದು. ಓಕೆ, ಭಾರತದಲ್ಲಿ ಕಂಡುಬರುವಂತಹ ಇದು ದಕ್ಕನ್ ಪ್ರಸ್ಥಭೂಮಿ. ಆದರೆ ಇದು ಖಂಡಾಂತರ ಪ್ರಸ್ಥಭೂಮಿ. ನೆನ್ಪಿಟ್ಕೊಳ್ಳಿ, ನಮ್ಮ ಭಾರತದಲ್ಲಿ ಕಂಡುಬರುವಂತಹ ಒಂದು ಪ್ರಸ್ಥಭೂಮಿ ಯಾವುದು? ಡಕ್ಕನ್ ಪ್ರಸ್ಥಭೂಮಿ. ಇದು ವಿಶಾಲವಾದಂತಹ ಪ್ರಸ್ಥಭೂಮಿ, ಆದರೆ ಇದು ಖಂಡಾಂತರ ಪ್ರಸ್ಥಭೂಮಿ. ಖಂಡಾಂತರ ಅಂದರೆ ಏನು? ಜ್ವಾಲಾಮುಖಿಯಿಂದಲೇ ಇದು ಕ್ರಿಯೇಟ್ ಆಗಿರುವಂತಹ, ನಿರ್ಮಾಣವಾದಂತಹ ಪ್ರಸ್ಥಭೂಮಿ. ಓಕೆ, ಸೊ ಇದಕ್ಕೆ ಖಂಡಾಂತರ ಪ್ರಸ್ಥಭೂಮಿ ಅಂತ ಕರೀತಾರೆ. ಓಕೆ, ಇಷ್ಟು ನೆನ್ಪಿಟ್ಕೊಳ್ಳಿ ಪ್ರಸ್ಥಭೂಮಿಗಳ ಬಗ್ಗೆ. ಓಕೆ, ಸೊ ಇನ್ನೊಂದು ಯಾವುದಂದ್ರೆ ಮರುಭೂಮಿಗಳು. ಆಯಿತು, ಈಗ ಮರುಭೂಮಿ. ಸೊ ಪರ್ಟಿಕ್ಯುಲರ್ ಆಗಿ ಆ ಪ್ಲೇಸ್ದ ವಾಯುಗುಣದಿಂದಲೇ ಇವು ನಿರ್ಮಾಣವಾಗಿರುವಂತಹ ಮರುಭೂಮಿಗಳು. ಓಕೆ, ಸೊ ಹಾಗಾದರೆ ಸೊ ಎಲ್ಲ ಖಂಡಗಳಲ್ಲೂ ಮರುಭೂಮಿಗಳಿದ್ದಾವೆ, ಆದರೆ 2 ಖಂಡಗಳಲ್ಲಿ ಮಾತ್ರ ಮರುಭೂಮಿಗಳಿಲ್ಲ. ಯಾವ್ಯಾವಂದರೆ ಅಂಟಾರ್ಟಿಕಾ ಖಂಡಕ್ಕೆ ಮತ್ತು ಯುರೋಪ್ ಖಂಡ. ಸೊ ಈ 2 ಖಂಡಗಳಲ್ಲಿ ಮರುಭೂಮಿಗಳು ಇಲ್ಲ. ನೋ ಡೆಸರ್ಟ್ಸ್ ಅಂತ ಬರ್ದಿದೆ ನೋಡಿ. ಮರುಭೂಮಿಗಳಿಲ್ಲ ಅಂಟಾರ್ಟಿಕಾ ಮತ್ತು ಯುರೋಪ್ನಲ್ಲಿ. ಇನ್ನು ಉಳಿದ ಎಲ್ಲ ಖಂಡಗಳಲ್ಲಿ ನಮ್ಮ ಮರುಭೂಮಿಗಳು ಇದ್ದಾವೆ. ಇನ್ನು ಅದರಲ್ಲಿ ದೊಡ್ಡದಾದಂತಹ ಮರುಭೂಮಿ ಯಾವುದು? ಸಹರಾ ಮರುಭೂಮಿ. ಇನ್ನು ಯಾವುದು? ಸಮೃದ್ಧವಾದಂತಹ ಖನಿಜದ ಒಂದು ಮರುಭೂಮಿ ಅಂತ ಹೇಳಲಾಗುತ್ತೆ. ಓಕೆ, ಸೊ ಸಹರಾ ಮರುಭೂಮಿ ಗೊತ್ತೈತಲ್ಲ. ಸೌದಿ ಅರೇಬಿಯಾ ಮತ್ತು ಕುವೈತ್ ಇಲ್ಲಿ ಇರುವಂಥದ್ದು. ಸೊ ಸೌದಿ ಅರೇಬಿಯಾ ಮತ್ತು ಕುವೈತ್ ಎರಡೂ ಕೂಡ ಸಮೃದ್ಧವಾದಂಥ ಖನಿಜದಿಂದ ತುಂಬಿರುವಂತಹ ಒಂದು ದೇಶಗಳಾಗಿದ್ದಾವೆ. ಸೊ ಹಾಗಾಗಿ ಇಲ್ಲಿ ಪೆಟ್ರೋಲಿಯಂ ಆಗಿರ್ಬೋದು, ಖನಿಜಗಳಾಗಿರ್ಬೋದು, ಸೊ ಇಲ್ಲಿ ಅತಿ ಹೆಚ್ಚಾಗಿ ಸಿಗುವಂಥದ್ದು. ಇನ್ನು ದ್ವೀಪಗಳು. ಓಕೆ, ಈಗ ಮರುಭೂಮಿ ಆಯ್ತಲ್ವಾ, ಈಗ ದ್ವೀಪಗಳು. ಓಕೆ, ದ್ವೀಪಗಳಲ್ಲೂ ಕೂಡ 2 ವಿಧ. ಓಕೆ, ಇಲ್ಲಿ ದ್ವೀಪಗಳಲ್ಲಿ ಎಷ್ಟು? 2 ವಿಧಗಳು. ಸೊ ಒಂದು ಖಂಡಾಂತರ ದ್ವೀಪ ಇರುತ್ತೆ, ಇನ್ನೊಂದು ಸಾಗರಿಕ ದ್ವೀಪಗಳಿರ್ತವೆ. ಖಂಡಾಂತರ ದ್ವೀಪಗಳು ಅಂದರೆ ಒಂದು ಖಂಡದಿಂದ ಬೇರ್ಪಟ್ಟಂತಹ ಭೂಮಿ. ಓಕೆ, ಯಾವುದಾದ್ರು ಒಂದು ಖಂಡದಿಂದ ಬೇರ್ಪಟ್ಟಂತಹ ಭೂಮಿಯನ್ನು ನಾವೇನಂತ ಕರಿತೇವೆ? ಖಂಡಾಂತರ ದ್ವೀಪಗಳು ಅಂತ ಕರಿತೇವೆ. ಸೊ ಅವುಗಳಲ್ಲಿ ಮುಖ್ಯವಾದದಂದರೆ ಎಕ್ಸಾಂಪಲ್ ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್. ಇವೆರಡು ಖಂಡಾಂತರ ದ್ವೀಪಗಳು. ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ಇವೆರಡು ಖಂಡಾಂತರ ದ್ವೀಪಗಳು, ನೆನ್ಪಿಟ್ಕೊಳ್ಳಿ. ಮತ್ತು ಸಾಗರಿಕ ದ್ವೀಪಗಳು ಯಾವುದಂದರೆ ಸಾಗರಿಕದಲ್ಲಿ ಇರುವಂತಹ ದ್ವೀಪಗಳು. ಸೊ ಸಾಗರದಲ್ಲಿ ಲೊಕೇಟ್ ಆಗಿರುವಂತಹ ದ್ವೀಪಗಳೇ ಸಾಗರಿಕ ದ್ವೀಪಗಳು ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಇದಕ್ಕೆ ಸುಮಾತ್ರ ಮತ್ತು ಇಂಡೋನೇಷ್ಯಾ ಇವೆರಡು ಸಾಗರಿಕ ದ್ವೀಪಗಳು. ಓಕೆ, ಸೊ ಇನ್ನು ಇದನ್ನು ಹೊರತುಪಡಿಸಿ ಮತ್ತು ಹವಳದ ದ್ವೀಪಗಳು ಕೂಡ ಇದ್ದಾವೆ, ಮುಖ್ಯವಾಗಿ ನಮ್ಮ ಲಕ್ಷದ್ವೀಪ. ಸೊ ಇದರ ಹವಳದ ದ್ವೀಪ ಯಾವುದು? ನಮ್ಮ ಲಕ್ಷದ್ವೀಪ. ಇದರಲ್ಲಿ ಸೆಂಟ್ ಮೇರಿ ಅನ್ನುವಂಥದ್ದು ಒಂದು ದ್ವೀಪ ಕೂಡ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥದ್ದು. ಸೊ ಇದನ್ನು ಕೋಕೋನಟ್ ಐಲ್ಯಾಂಡ್ ಅಂತಲೂ ಕೂಡ ಕರೀತಾರೆ, ಕೋಕೋನಟ್ ಐಲ್ಯಾಂಡ್ ಅಂತ ಕೂಡ ಕರೀತಾರೆ. ಸೊ ಈ ರೀತಿಯಾಗಿ ಸಣ್ಣದಾಗಿ ನೀವು ಬರೆದು ನೀವು ಒಂದು ನೋಟ್ಸನ್ನು ಮಾಡ್ಕೊಳ್ಬೋದು. ಸೊ ಎಲ್ಲ ಚಾಪ್ಟ್ರಲ್ಲಿ ಒಂದೊಂದು ಪೇಜ್ ಅಂದರೆ ಎಷ್ಟಾಯಿತು ನೋಡಿ. ಒಂದೇ ಸಬ್ಜೆಕ್ಟ್ನಲ್ಲಿ ನೀವು 10-11 ಪೇಜ್ನಲ್ಲಿ ಒಂದು ನೋಟ್ಸ್ ಕಂಪ್ಲೀಟ್ ಆಗಿ ನೀವು ಬರ್ಕೊಳ್ಬೋದು. ಸೊ ಈ ರೀತಿಯಾಗಿ ಆದರೆ ಬಟ್ ಏನಂದರೆ ಅದಕ್ಕಿಂತ ಮುಂಚೆ ನೀವು ಕಂಪ್ಲೀಟ್ ಆ ಚಾಪ್ಟರ್ನ ಓದ್ಕೊಂಡಿರಬೇಕು. ಅಂದರೆ ಇದು ನಿಮಗೆ ನೆನಪಲ್ಲಿ ಉಳಿಯುವಂಥದ್ದು. ಸೊ ಚಾಪ್ಟರ್ನ ನಾವು ಯಾವುದೂ ಓದಲಿಲ್ಲ ಅಂದರೆ ಚಾಪ್ಟರ್ನ ಓದದೆ ಬರೀ ನೋಟ್ಸನ್ನು ಮಾಡ್ಕೊಂಡು ಈ ರೀತಿ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ತಂದರೆ ಇದು ಯಾವುದಕ್ಕೆ ಉಪಯೋಗ ಬೀಳಲ್ಲ. ಸೊ ಅದಕ್ಕಿಂತ ಮುಂಚೆ ನೀವು ಚಾಪ್ಟರ್ನ ಕಂಪ್ಲೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಮತ್ತು ಕನ್ಸೆಪ್ಚುಲಿ ಆಗಿ ಚಾಪ್ಟರ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರಬೇಕು. ಆನಂತರ ಈ ರೀತಿಯಾದಂತಹ ನೋಟ್ಸನ್ನು ಮಾಡಿಕೊಂಡ್ರೆ ನಿಮಗೆ ಪ್ರಿಲಿಮ್ಸ್ಗೆ ಇದು ರೈಟ್. ಪ್ರಿಲಿಮ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ನೋಟ್ಸ್ ಅಂತ ಹೇಳ್ಬೋದು ಪ್ರಿಲಿಮ್ಸ್ಗೆ. ಓಕೆ, ಇನ್ನು ಮೇನ್ಸ್ಗಾಗಿ ನೀವು ಸ್ವಲ್ಪ ಇದರಲ್ಲಿ ಏನು ಮಾಡಬೇಕಾಗತ್ತದೆ, ಮೇನ್ಸಲ್ಲಿ ಕರೆಂಟ್ ಅಫೇರ್ಸನ್ನು ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಏನಂದರೆ ಜಿಯೋಗ್ರಫಿಯಲ್ಲಿ ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಕರೆಂಟ್ ಅಫೇರ್ಸಲ್ಲಿ ಅಷ್ಟೊಂದು ಇನ್ಕ್ಲೂಡ್ ಮಾಡೋ ಅವಶ್ಯಕತೆ ಇರಲ್ಲ. ಬಟ್ ಏನಾದರೂ ಕರೆಂಟಲ್ಲಿ ಬಂದಂಥ ಇಶ್ಯೂಗಳಿದ್ದರೆ ಸೊ ಫಿಸಿಕಲ್ ಜಿಯೋಗ್ರಫಿಗೆ ರಿಲೇವೆಂಟ್ ಆದಂತಹ ಕರೆಂಟ್ ಅಫೇರ್ಸ್ ಏನಾದರೂ ಬಂದರೆ ಸೊ ನೀವು ಇದನ್ನು ಸ್ಟ್ಯಾಟಿಕ್ ವಿತ್ ಕರೆಂಟ್ ಎರಡನ್ನೂ ಲಿಂಕ್ ಮಾಡಿ ನೀವು
ಮೇನ್ಸಲ್ಲಿ ಎಕ್ಸಾಮನ್ನು ಬರಿಬಹುದು. ಬಟ್ ಪ್ರಿಲಿಮ್ಸಲ್ಲಿ ಈ ರೀತಿಯಾಗಿ ನೀವು ನೋಟ್ಸನ್ನು ಮಾಡ್ಕೊಳ್ಳಿ, ಓಕೆನಾ. ಮತ್ತು ಅದನ್ನು ಹೊರತುಪಡಿಸಿ ನಿಮಗೆ ಲೈನ್ ಬೈ ಲೈನ್ ಬೇಕು ಅಂದರೆ ಅದು ಈ ಟೈಪ್ನಲ್ಲಿ ನೀವು ಮೇನ್ಸಲ್ಲಿ ನೋಟ್ಸನ್ನು ಮಾಡ್ಕೊಳ್ಳುವಂಥದ್ದು. ಮೇನ್ಸಲ್ಲಿ ನಾನು ಇನ್ನು ಹಿಂದಿಯಲ್ಲಿ ಮಾಡಿರುವಂಥದ್ದು, ಬಟ್ ಇದು ಸಫಿಷಿಯೆಂಟ್ ಆಗಿದೆ ನಮಗೆ. ಓಕೆ, ಮೇನ್ಸಲ್ಲಿ ಆದರೂ ನಾವು ಓದಬೇಕಾದ್ರೆ ಇದು ಮಹಿಳಾ ಸಶಕ್ತೀಕರಣ. ಸೊ ಇದಕ್ಕೆ ನಾವು ಇಷ್ಟು ನೋಟ್ಸನ್ನ ಕಂಪ್ಲೀಟಾಗಿ ನನಗೆ ಏನಾಗಿತ್ತಂದರೆ ಸಫಿಷಿಯೆಂಟ್ ಆಗಿತ್ತು. ಸೊ ತುಂಬಾ ಇದರಲ್ಲಿ ಬಹಳಷ್ಟು ವಿಷಯಗಳಿವೆ, ನೀವು ಓದಬೇಕಾದ್ರೆ ಬಹಳಷ್ಟು ವಿಷಯಗಳಿವೆ. ಕರೆಂಟ್ ವಿತ್ ಸ್ಟ್ಯಾಟಿಕ್ ಎರಡೂ ಕೂಡ ಇಲ್ಲಿ ಇರುವಂಥದ್ದು. ಓಕೆ, ನೀವು ಬಜೆಟ್ನ ಬರ್ತಾವಲ್ಲ, ವರ್ಷ ಬಜೆಟ್ ಬಂದಿರ್ತವೆ, ಬಜೆಟ್ ಏನೋ ಮಾಡ್ತಾರಲ್ಲ, ಸೊ ಅದರಿಂದನೂ ಕೂಡ ಏನೋ ಡಾಟಾವನ್ನು ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೇನೆ. ಸೊ ಈ ರೀತಿಯಾಗಿ ನೋಟ್ಸನ್ನು ಮೇನ್ಸಲ್ಲಿ ಮಾಡಿಕೊಳ್ಳುವಂಥದ್ದು. ಓಕೆ, ಸೊ ಮೇನ್ಸಲ್ಲಿ ಮಾಡ್ತಾನೆ ನಾವು ಪ್ರಿಲಿಮ್ಸ್ಗೋಸ್ಕರ ಕೂಡ ನಾವು ಈ ರೀತಿಯಾಗಿ ನೋಟ್ಸನ್ನು ಮಾಡ್ಕೊಳ್ಬೋದು. ಓಕೆ, ಸೊ ಇಷ್ಟು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಅರ್ಥ ಮಾಡಿಸ್ಕೊಳ್ಬೇಕಾಗಿತ್ತು ನೋಟ್ಸ್ನ ಬಗ್ಗೆ. ಸೊ ಹಾಗಾದರೆ ಸ್ನೇಹಿತರೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮುಂದಿನ ಒಂದು ಚಾಪ್ಟರ್ನ ಬಗ್ಗೆ ನೋಡೋಣ. ಸೊ ಅಲ್ಲಿವರೆಗೆ ಸ್ಟಡಿ ಮಾಡ್ತಾ ಇರಿ, ಮತ್ತು ಪ್ರಿಲಿಮ್ಸ್ಗಾಗಿ ಪ್ರಿಪೇರ್ ಆಗ್ತಾ ಇರಿ, ಮತ್ತು ಚೆನ್ನಾಗಿ ಓದಿ, ಮತ್ತು ಅಷ್ಟೇ ನಿಮ್ಮ ಆರೋಗ್ಯ ಕಡೆ ಕೂಡ ಅಷ್ಟೇ ನೀವು ಗಮನವನ್ನು ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ದೆನ್ ಬಾಯ್.